ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಪ್ಪ, ಆರಾಮಿದ್ರಿ ಅನ್ಕೊಂತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮುಂಚೆ ಏನಪ್ಪ ವಿಷಯ ಅಂತಂತಂದ್ರೆ, ನಾಟಿ ಕೋಳಿಗಳನ್ನ ಸಾಕಬೇಕಾದ್ರೆ ಅದನ್ನು ಜೋಪಾನ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯ ಆಗ್ತದೆ. ಯಾಕಂತಂದ್ರೆ ನಾಟಿ ಕೋಳಿಗಳಿಗೆ ಆಗಲಿ ಬೇರೆ ಕೋಳಿಗಳನ್ನ ಸಾಕಬೇಕಂದ್ರೆ ಓಪನ್ ಆಗಿ ಮೇಯಿಸ್ಬೇಕಂತಂದ್ರೆ ಅದನ್ನಷ್ಟೇ ಜೋಪಾನವಾಗಿ ನೋಡ್ಕೋಬೇಕು. ಯಾಕಂದರೆ ಹದ್ದು, ಕಾಗೆ, ಆಮೇಲೆ ಗಿಡಗ, ಮುಂಗ್ಸಿ ಇವೆಲ್ಲ ಕೋಳಿಗಳಿಗೆ ಕಾಯ್ತಿರ್ತವೆ. ಹಿಂಗೆ ಅಷ್ಟೇ ಇಂಪಾರ್ಟೆಂಟ್ ಇರ್ತದೆ. ಏನಪ್ಪ ಅಂತಂದ್ರೆ ಪೀಳಿಗೆಗಳನ್ನ ಜೋಪಾನ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಹೆಂಗೆ ಅಂತಂದ್ರೆ ಪಿಳ್ಳೆಗಳ್ನ ಕಾಗಿನೂ ಬಿಡೋದಿಲ್ಲ ಅಥವಾ ಗಿಡಗನೂ ಬಿಡೋದಿಲ್ಲ. ಗಿಡಗ ಅಂತೂ ನೋಡಿದರೆ ಮುಗದೇ ಹೋಯ್ತು. ಅದು ಪೂರ್ತಿ ಕೋಳಿಗಳನ್ನ ಶೆಡ್ಡೊಳಗಿನ ಕೋಳಿಗಳನ್ನ ಖಾಲಿ ಮಾಡೋರಿಗೂ ಬಿಡೋದಿಲ್ಲ. ಅದು ಒಂದು ಸಾರಿ ಅದು ರುಚಿ ನೋಡ್ತಂದ್ರೆ ಅದಕ್ಕೆ ಏನಪ್ಪ ಅಂತಂದರೆ ಮೊದಲು ನಾಟಿ ಕೋಳಿಗೆ ಸಾಕಬೇಕಪ್ಪ ಓಪನ್ ಪ್ಲೇಸಲ್ಲಿ ಅಂತಂದರೆ ಈ ಥರ ಮೆಸ್ ಹೊಡ್ಕೋಬೇಕು. ಪೂರ್ತಿ ಸೈಡೆಲ್ಲ ನೋಡಿ ನಾವು ಹೊಡ್ಕೊಂಡಿದ್ದೇವಲ್ಲ, ಈ ಥರ ಮೆಸ್ ಹೊಡ್ಕೋಬೇಕು. ಆಮೇಲೆ ಏನಪ್ಪ ಅಂತಂದರೆ ಈ ಪಿಳ್ಳೆಗಳು ಮೇಯಿಸ್ಬೇಕಂತಂದರೆ ಓಪನ್ ಆಗಿಬಿಟ್ಟು ಈ ಥರ ಇಲ್ಲಿ ಮೇಲ್ಗಡೆ ಕಾಣಿಸ್ತದಲ್ಲ ಬಲೆ, ಇಲ್ಲಿ ಕಾಣಿಸ್ತದೆ ನೋಡಿ, ಈ ಬಲೆಗಳ್ನ ಹಾಕೋಬೇಕು ಪಿಳ್ಳೆಗಳ್ನ ಮೇಯಿಸೋ ಜಾಗದಲ್ಲಿ. ಯಾಕಂದರೆ ಇದು ಕಾಗೆನೂ ಬರೋದಿಲ್ಲ, ಹದ್ದು ಬರೋದಿಲ್ಲ, ಅಥವಾ ಮುಂಗ್ಸಿನೂ ಬರೋದಿಲ್ಲ, ಗಿಡಗನೂ ಬರೋದಿಲ್ಲ. ಯಾಕಂದರೆ ಮೇಲ್ಗಡೆ ಬಲೆ ಇದ್ದರೆ ಅದಕ್ಕೆ ಬರೋಕ್ಕೆ ಚಾನ್ಸ್ ಇರೋದಿಲ್ಲ. ಹೀಗಾಗಿ ಓಪನ್ ಪ್ಲೇಸಲ್ಲಿ ಮೇಯಿಸ್ಬೇಕಂತಂದರೆ ಅದನ್ನ ಅಷ್ಟೇ ಇಂಪಾರ್ಟೆಂಟಾಗಿ ಅದನ್ನ ಸಾಕಬೇಕಾದ್ರೆ ಇಂಪಾರ್ಟೆಂಟಾಗಿ ಜೋಪಾನ ಮಾಡ್ಕೊಳ್ಳೋದೇ ಭಾಳ ಇಂಪಾರ್ಟೆಂಟು. ಹೀಗಾಗಿ ನಾವು ಈ ಥರ ಹಾಕ್ಕೊಂಡಿದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ನಮಸ್ಕಾರ.